ಹಲೋ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಗರ್ಭಿಣಿಯಾದಾಗ ಆಕೆಯನ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಳೋದು ಗಂಡನ ಕರ್ತವ್ಯ ಮತ್ತೆ ಆದ್ಯತೆ ಆಗಿರುತ್ತೆ. ಡಾಕ್ಟರ್ ಕೂಡ ಒಂದಿಷ್ಟು ಸಲಹೆಗಳನ್ನ ಕೊಟ್ಟಿರ್ತಾರೆ, ಅದನ್ನ ಚಾಚು ತಪ್ಪದೆ ಫಾಲೋ ಕೂಡ ಮಾಡಬೇಕಾಗುತ್ತೆ. ಇಲ್ಲೊಬ್ಳು ಗರ್ಭಿಣಿ ಆದಾಗ ಬೆಕ್ಕೊಂದು ಆಕೆ ಮೇಲೆ ಅಟ್ಯಾಕ್ ಮಾಡ್ತು ಅಂತ ಗಂಡ ಆ ಬೆಕ್ಕಿಗೆ ಏನ್ ಮಾಡಿದಾನೆ ಗೊತ್ತಾ? ಆ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಕನ್ನಡ ನಾವು ಎಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನು ಫಾಲೋ ಮಾಡೋದು ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಗರ್ಭಾವಸ್ಥೆ ಅಂದರೆ ಗರ್ಭಿಣಿ ಆಗೋದು ಪ್ರತಿಯೊಬ್ಬ ಹೆಣ್ಣಿನ ಬಯಕೆ ಆಗಿರುತ್ತೆ. ಗರ್ಭಿಣಿ ಆದಾಗ ತನ್ನನ್ನು ಗಂಡ ತುಂಬ ಕೇರ್ ಮಾಡಬೇಕು ಅಂತ ಆಕೆ ಬಯಸೋದು ಕೂಡ ಸಹಜನೇ. ಇನ್ನು ಆತನ ಕರ್ತವ್ಯ ಕೂಡ ಹೆಂಡತಿಯನ್ನು ಕೇರ್ ಮಾಡೋದು. ಡಾಕ್ಟರ್ಸ್ ಕೂಡ ಒಂದಿಷ್ಟು ಸಲಹೆಗಳನ್ನು ಕೊಟ್ಟಿರ್ತಾರೆ, ಅದನ್ನು ಚಾಚು ತಪ್ಪದೆ ಪ್ರತಿಯೊಂದು ಹಂತದಲ್ಲೂ ಕೂಡ ಫಾಲೋ ಮಾಡಬೇಕಾಗುತ್ತೆ. ಇಲ್ಲಿ 6 ತಿಂಗಳ ಗರ್ಭಿಣಿ, 20 ವರ್ಷ ವಯಸ್ಸು ಆಕೆಗೆ, ಗಂಡನಿಗೆ 21 ವರ್ಷ. ಅತಿಯಾಗಿ ಕೇರ್ ಮಾಡ್ತಾ ಇರ್ತಾನೆ. ಅವ್ರ ಮನೇಲಿ ಒಂದು ಬೆಕ್ ಸಾಕಿರ್ತಾರೆ. ಯೂಶ್ವಲಿ ಡಾಕ್ಟರ್ಸ್ ಅಡ್ವೈಸ್ ಮಾಡ್ತಾರೆ ಗರ್ಭಿಣಿ ಆದವರು ಬೆಕ್ಕಿಂದ ಸ್ವಲ್ಪ ದೂರ ಇರಬೇಕು. ಯಾಕಂದರೆ ಬೆಕ್ಕಿನ ಕೂದಲೇನಿದೆ, ರೋಮ ಏನಿದೆ, ಅದು ಒಂದು ವೇಳೆ ಆಹಾರದ ಜೊತೆಗೆ ಹೋದರೆ, ಹೊಟ್ಟೆ ಒಳಗೆ ಹೋದರೆ ಗರ್ಭಿಣಿಯರಿಗೆ ಎಸ್ಪೆಷಲಿ ತುಂಬ ಕಾಂಪ್ಲಿಕೇಶನ್ ಆಗುತ್ತೆ. ಹಾಗಾಗಿ ಬೆಕ್ಕನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಡಾಕ್ಟರ್ ಸಲಹೆಗಳನ್ನು ಕೊಟ್ಟಿರ್ತಾರೆ. ಬಟ್ ಈ ದಂಪತಿ ಅಹಮದಾಬಾದ್ನಲ್ಲಿರ್ತಾರೆ. ಅವರು ಒಂದು ಬೆಕ್ಕನ್ನು ಸಾಕಿರ್ತಾರೆ. ಬೆಕ್ಕು ಅಂದಮೇಲೆ ಅದೊಂದು ಪೆಟ್, ತುಂಬ ಮುದ್ದಾಗಿ ಸಾಕಿರ್ತಾರೆ. ಈ ಗರ್ಭಿಣಿ ಏನು ಮಾಡಿರ್ತಾಳೆ, ಪ್ರತಿದಿನ ಅದಕ್ಕೆ ಊಟ ಕೊಡೋದು, ಹಾಲು ಹಾಕೋದು ಮಿಸ್ ಮಾಡ್ತಿರ್ಲಿಲ್ಲ. ತುಂಬ ಪ್ರೀತಿಯಿಂದ ಸಾಕ್ತಾ ಇರ್ತಾಳೆ. ಪ್ರತಿದಿನ ಥರ ಒಂದಿನ ಅದಕ್ಕೆ ಹಾಲು ಹಾಕ್ತಾಳೆ. ಆ ಟೈಮ್ನಲ್ಲಿ ಬೆಕ್ಕು ಈಕೆ ಮೇಲೆ ಅಟ್ಯಾಕನ್ನು ಮಾಡುತ್ತೆ. ಆ ಅಟ್ಯಾಕ್ನ ಒಂದು ತೀವ್ರತೆ ಹೆಂಗಿತ್ತು ಅಂದರೆ, ಈಕೆ ಅಸ್ವಸ್ಥಳಾಗ್ತಾಳೆ. ಇವಳನ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಾಯ್ತು. ಅಷ್ಟರ ಮಟ್ಟಿಗೆ ಆ ಬೆಕ್ಕು ಅಟ್ಯಾಕ್ ಮಾಡಿರುತ್ತೆ. ಸೊ ಗಂಡನಿಗೆ ಈ ವಿಷಯ ಗೊತ್ತಾಗುತ್ತೆ. ಫಸ್ಟು ಹೆಂಡತಿ ಕೇರ್ ಮಾಡ್ತಾನೆ ಅಂತ ಆಸ್ಪತ್ರೆ ಕರ್ಕೊಂಡು ಹೋಗಿ ಡಾಕ್ಟರ್ ಏನು ಸಲಹೆ ಕೊಡ್ತಾರೆ ಅದನ್ನು ಫಾಲೋ ಮಾಡ್ತಾನೆ. ಅದಾದಮೇಲೆ ಆತನಿಗೆ ಪಿತ್ತ ನೆತ್ತಿಗೆ ಇರುತ್ತೆ ಬೆಕ್ಕಿನ ಮೇಲೆ. ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀವಿ, ಆದರೆ ನನ್ನ ಹೆಂಡತಿ ಮೇಲೇ ಈ ಬೆಕ್ಕು ಈ ರೀತಿ ಅಟ್ಯಾಕ್ ಮಾಡಿಬಿಡ್ತಲ್ಲ, ಇದನ್ನು ಸುಮ್ಮನೆ ಬಿಡಬಾರ್ದು ಅಂಥೇಳಿ ಆತ ತನ್ನ ಫ್ರೆಂಡ್ ಜೊತೆ ಸೇರಿಕೊಂಡು ಒಂದು ಚೀಲದಲ್ಲಿ ಆ ಬೆಕ್ಕನ್ನು ತುಂಬಿಸ್ಕೊಂಡು 2 ವೀಲರಲ್ಲಿ ತಗೊಂಡು ಹೋಗ್ತಾನೆ. ನಿರ್ಜನ ಪ್ರದೇಶವನ್ನು ಹುಡುಕ್ತಾನೆ. ಅಲ್ಲಿ ಕರ್ಕೊಂಡು ಹೋಗಿ ಆ ಬೆಕ್ಕಿಗೆ ಚೀಲದಲ್ಲಿ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡ್ತಾರೆ. ಅಂದರೆ ಚೀಲವನ್ನು ಎತ್ತಿ ಎತ್ತಿ ನೆಲಕ್ಕೆ ಬಡಿತಾನೆ ಒಬ್ಬ. ಮತ್ತೊಬ್ಬ ಆ ಚೀಲದಿಂದ ಆ ಬೆಕ್ಕನ್ನು ಹೊರಗಡೆ ತೆಗೆದು ಅದು ಕುತ್ತಿಗೆ ಮೇಲೆ ಕಾಲಿಡ್ತಾನೆ. ಮತ್ತೊಬ್ಬ ದೊಡ್ಡ ಕಲ್ಲನ್ನು ಎತ್ತಾಕಿ ಆ ಬೆಕ್ಕನ್ನು ಸಾಯಿಸ್ತಾರೆ. ಸೊ ಇಷ್ಟೇ ಅವರಿಬ್ಬರು ಸೇರ್ಕೊಂಡು ಮಾಡಿದರೆ ಬಹುಶಃ ಈ ವಿಷಯ ಹೊರಗಡೆ ಬರ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ. ಸೊ ಇಲ್ಲಿ ಅವರು ಫೋಟೋ ಮತ್ತು ವಿಡಿಯೋ ಮಾಡಿಕೊಂಡು ಅದಕ್ಕೆ ಪೋಸ್ ಕೊಟ್ಟಿದ್ದಾರೆ. ಈ ಬೆಕ್ಕನ್ನು ನಾವು ಕೊಂದು ಹಾಕಿದ್ದೀವಿ, ಇಷ್ಟು ಭೀಕರವಾಗಿ ಕೊಂದು ಹಾಕಿದ್ದೀವಿ ಅಂಥೇಳಿ. ಈ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲೂ ಪೋಸ್ಟ್ ಮಾಡಿದ್ದಾರೆ. ಅಲ್ಲೊಂದು ಎಡವಟ್ಟು ಮಾಡಿದ್ದಾರೆ. ಪೋಸ್ಟ್ ಮಾಡ್ತಾ ಇದ್ದಂಗೆ ಸುಮ್ಮನೆ ಬಿಡ್ತಾರಾ ಪ್ರಾಣಿ ದಯಾ ಸಂಘದವರು? ಸೊ ಆ ವಿಡಿಯೋ ಆಧರಿಸಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅಂದರೆ ಇಷ್ಟು ಕ್ರೂರವಾಗಿ ಅದನ್ನು ಹತ್ಯೆ ಮಾಡುವಂಥ ಅಗತ್ಯ ಇರಲಿಲ್ಲ. ಸಹಜ, ತನ್ನ ಹೆಂಡತಿ ಗರ್ಭಿಣಿ, ಸೊ ಆಕೆ ಮೇಲೆ ಬೆಕ್ಕು ಈ ರೀತಿ ಹಲ್ಲೆ ಮಾಡಿದೆ. ಇದು ತಪ್ಪು, ಹೌದು, ಇಲ್ಲ ಅಂತ ಯಾರೂ ಹೇಳ್ತಿಲ್ಲ. ಆದರೆ ಅದನ್ನು ತಮ್ಮ ಹತ್ರ ಸಾಕೋಕ್ಕಾಗ್ತಿಲ್ಲ ಅಥವಾ ಮತ್ತೆ ಅದು ಹಲ್ಲೆ ಮಾಡುತ್ತೆ ಅನ್ನೋ ಆತಂಕದಿಂದ ಬೇರೆ ಕಡೆ ಅದನ್ನು ಬಿಟ್ಟು ಬರ್ಬೋದಾಗಿತ್ತು, ಅಥವಾ ಕಾಡಿಗೆ ಬಿಟ್ಟು ಬರ್ಬೋದಾಗಿತ್ತು. ಸೊ ಅದು ಯಾವುದನ್ನು ಮಾಡದೆ ಆ ಕೋಪದಿಂದ ತಾಳ್ಮೆಯನ್ನು ಕಳ್ಕೊಂಡು ಬೆಕ್ಕಿನ ಮೇಲೆ ಈ ಥರ ರೌದ್ರಾವತಾರ ತೋರಿಸಿದ್ದು ಎಷ್ಟರ ಮಟ್ಟಿಗೆ ಸರಿ? ಮತ್ತು ಅದು ಭೀಕರವಾಗಿ ಅದನ್ನು ಕೊಂದಿರುವಂಥದ್ದನ್ನು ಫೋಟೋ ಮತ್ತು ವಿಡಿಯೋ ಮಾಡ್ಕೊಂಡಿರೋದು ತಪ್ಪು ಅಂಥೇಳಿ ಕಂಪ್ಲೇಂಟನ್ನು ಕೊಟ್ಟಿದ್ರು. ಸೊ ಅದರಂತೆ ಈಗ ಈ ಕೃತ್ಯ ಮಾಡಿದಂಥ ಒಬ್ಬನನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಮತ್ತೊಬ್ಬನಿಗೋಸ್ಕರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಈ ಸ್ಟೋರಿ ಕೇಳಿದ್ಮೇಲೆ ನಿಮ್ಗೆ ಏನು ಅನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.